ಪ್ರತಿಯೊಬ್ರು ಈ ವಿಡಿಯೋನ ಶೇರ್ ಮಾಡಿಕೊಟ್ರೆ ಅವರ ಫ್ಯಾಮಿಲಿ ಯಾರಾದ್ರೂ ಬಂದು ಬಾಡಿ ಏನಾದ್ರೂ ತಗೊಂಡೋಗ್ಲಿ, ಅಂತ್ಯ ಸಂಸ್ಕಾರನಾದ್ರೂ ಮಾಡ್ಲಿ. ಯಾರು ಏನು ಅಂತ ನನಗಂತೂ ಗೊತ್ತಿಲ್ಲ ಸ್ನೇಹಿತರೆ. ನೀವು ಶೇರ್ ಮಾಡಿಕೊಟ್ರೆ ಅವರ ಫ್ಯಾಮಿಲಿ ತಲುಪಬಹುದು. ತಲುಪಿಸಿ ದಯವಿಟ್ಟು ಶೇರ್ ಮಾಡಿ. ನೀವು ಶೇರ್ ಮಾಡೋದ್ರಿಂದ ಒಂದು ಅಂತ್ಯ ಸಂಸ್ಕಾರನ ಅವರ ಕುಟುಂಬಕ್ಕೆ ಮಾಡೋ ಕಾರ್ಯಕ್ರಮ ಒಂದು ಸಲ್ಲುತ್ತೆ. ನೀವು ಶೇರ್ ಮಾಡಿಕೊಟ್ರೆ, ಯಾಕಂದ್ರೆ ಯಾರಂತ ಗೊತ್ತಿಲ್ಲ ಪಾಪ ತಾತ. ನೋಡಿ ಪಾಪ, ತೋರಿಸ್ತೀನಿ ಇನ್ನೊಂದ್ಸಲ, ಜಾಸ್ತಿ ತೋರಿಸಬಾರ್ದು ಆದ್ರೂ ಕೂಡ ಇನ್ನೊಂದ್ಸಲ ತೋರಿಸ್ತೀನಿ. ಈ ಮಾತು ಹೇಳಿದ್ದೀನಿ ಪಾಪ. ನೋಡಿ ಪಾಪ, ದಯವಿಟ್ಟು ಅಣ್ಣ ತಮ್ಮಂದಿರು ಶೇರ್ ಮಾಡಿ, ಮಕ ನೋಡ್ಕೊಳ್ಳಿ ಪಾಪ. ನೋಡಿ ತಾತ. ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಆಟೋ ಗಂಗಾಧರ್ ನೆಲಮಂಗಲ. ಏನಪ್ಪ ಇವತ್ತು ಮಾಸ್ಕ್ ಹಾಕೊಂಡು ವಿಡಿಯೋ ಮಾಡ್ತಾ ಇದೀನಿ ಅನ್ಕೊಂಡಿದ್ದೀರಾ? ನೋಡಿ, ಇವತ್ತು 3 ಜನ ಸೇರಿ ನಮ್ಮ ಆಶ್ರಮದಲ್ಲಿ ಒಬ್ರು ತೀರೋಗಿದ್ರು, ಎತ್ಕೊ ಬಂದ್ವಿ 3 ಜನ ಸೇರಿ. ನೋಡಿ ಟೈಮ್ ನೋಡ್ತೀರಾ? ನೋಡಿ ಟೈಮು 8 ಗಂಟೆ 16 ನಿಮಿಷ. ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ. ಯಾರಂತ ಗೊತ್ತಿಲ್ಲ ತಂದೆ. 9 ತಿಂಗಳಿಂದ ಸಾಕಿದೀನಿ ಪಾಪ. ವಯಸ್ಸಾಗಿತ್ತು 72 ವರ್ಷ ತಾತ. ಬನ್ನಿ ತೋರಿಸ್ತೀನಿ ಪಾಪ. ನೋಡಿ ಈ ದಿನ ಒಬ್ರು ತೀರೋದ್ರು ಪಾಪ. ಆಸ್ಪತ್ರೆಗೆ ಬಾಡಿನ ತಗೊಂಡೋಗ್ಬೇಕು. ನೋಡಿ ಮಕ ನೋಡ್ಕೊಳ್ಳಿ. ದಯವಿಟ್ಟು ಈ ವಿಡಿಯೋನ ಪ್ರತಿಯೊಬ್ರು ಶೇರ್ ಮಾಡಿ. ನನ್ನ ಅಣ್ಣ ತಮ್ಮಂದಿರು, ಅಕ್ಕ ತಂಗಿರು, ಕರ್ನಾಟಕ ಜನರು ನೋಡ್ತಾ ಇದ್ರಲ್ಲ ಪಾಪ. ಯಾರಂತ ಗೊತ್ತಿಲ್ಲ ಪಾಪ. ತಾತ ತೀರೋಗಿದ್ದಾರೆ. ದಯವಿಟ್ಟು ನನ್ನ ಅಣ್ಣ ತಮ್ಮಂದಿರು ಮನವಿ ಮಾಡ್ತಾ ಇದೀನಿ. ಇವಾಗ ಆಸ್ಪತ್ರೆಗೆ ಒಂದು ಕರ್ಕೊಂಡು ಹೋಗ್ತಾ ಇದೀನಿ. ECG ತೆಗೆಸಿ ಒಂದು ಮಾರ್ಚರಿಗೆ ಶಿಫ್ಟ್ ಮಾಡಿ, ಆನಂತರ ನಮ್ಮ ಪೊಲೀಸರಿಗೆ ಇನ್ಫಾರ್ಮ್ ಮಾಡ್ತೀನಿ, ನಮ್ಮ ಗ್ರಾಮಾಂತರ ಪೊಲೀಸರಿಗೆ. ಯಾಕಂದ್ರೆ ಇದು ನಮ್ಮ ಆಶ್ರಮ ಗ್ರಾಮಾಂತರ ಲಿಮಿಟ್ ಬರುತ್ತೆ. ಅದರಿಂದ ಅಲ್ಲಿಗೆ ಹೋಗಿ ಒಂದು ಕೆಲಸನ ಮಾಡುವಂತ ಕೆಲಸನ ಮಾಡ್ತೀನಿ. ದಯವಿಟ್ಟು ಸಪೋರ್ಟ್ ಮಾಡಿ ನನ್ನ ಅಣ್ಣ ತಮ್ಮಂದಿರು, ಅಕ್ಕ ತಂಗಿರು, ಕರ್ನಾಟಕ ಜನರು, ನಮ್ಮ ನೆಲಮಂಗಲ ತಾಲೂಕಿನ ಜನರು, ಗಣ್ಯ ವ್ಯಕ್ತಿಗಳು. ನೋಡಿ ದಯವಿಟ್ಟು ಈ ವಿಡಿಯೋ ಪ್ರತಿಯೊಬ್ಬರು ಶೇರ್ ಮಾಡಿ. ಈ ತರ ಸಪೋರ್ಟ್ ಮಾಡಿ ಸೇವೆ ಮಾಡೋರಿಗೆ. ಬನ್ನಿ ದಯವಿಟ್ಟು ಎಲ್ಲ ಸಪೋರ್ಟ್ ಮಾಡಿ. ಭಯ ಕಾಲ್ ಭಯ, ಕಾಲ್ ಎತ್ತು ಭಯ. ಆ ಕಡೆ ಒಳಗೋಗು, ಒಳಗೋಗಿ. ಒಳಗೋಗಿ ಕಾಲ್ ಭಯ. ಒಳಗೆ ಎತ್ಕೊಳ್ಳಿ. ಟೈರ್ ಎತ್ತು ಭಯ, ಟೈರ್. ನೋಡಿ ಸ್ನೇಹಿತರೆ, ನಮ್ ಕಷ್ಟ ಈ ತರ. ಯಾಕಂದ್ರೆ ಒಂದು ಆಂಬುಲೆನ್ಸ್ ಕೂಡ ಇಲ್ಲ ನಮ್ಮ ಹತ್ರ. ಏನ್ ಮಾಡೋಣ, ನಮ್ಮ ಕಷ್ಟ ಯಾರಿಗೆಲ್ಲ ಸ್ನೇಹಿತರೆ. ನಮ್ಮ ಸೇವೆ ಈ ತರ ಇರುತ್ತೆ. ದಯವಿಟ್ಟು ಸಪೋರ್ಟ್ ಮಾಡಿ. ಒಂದು ಬಾಡಿಯನ್ನ ತಗೊಂಡ್ ಹೋಗ್ತಾ ಇದೀನಿ ಇವತ್ತು ನಮ್ದು. ಯಾಕಂದ್ರೆ ನಮ್ದು ದಿನನಿತ್ಯ ಇದೇ ರೀತಿಯಾಗಿದೆ. ಸೇವೆ ಮಾಡೋದೇ ಬರೀ ಒಂದು ಈ ತರ ಒಂದು ಸೇವೆನ ಮಾಡ್ತಾ ಇದೀವಿ. ಯಾಕಂದ್ರೆ ದಯವಿಟ್ಟು ಸಪೋರ್ಟ್ ಮಾಡಿ ಪಾಪ. ಯಾಕಂದ್ರೆ ಜಾಸ್ತಿ ಮಕ ತೋರಿಸಿದ್ರೆ ನಮ್ಮ ವಿಡಿಯೋಸ್ ಓಡಲ್ಲ. ಯಾಕಂದ್ರೆ ಅತಿ ಹೆಚ್ಚು ಕೂಡ ಜನ ನೋಡಲ್ಲ. ಯಾಕಂದ್ರೆ ದಯವಿಟ್ಟು ನನ್ನ ಅಣ್ಣ ತಮ್ಮಂದಿರು, ಕರ್ನಾಟಕ ಜನರು ಪ್ರತಿಯೊಬ್ರು ನೋಡಿ ಮಕ. ದಯವಿಟ್ಟು ನೋಡಿ ಪಾಪ. ತೀರೋಗಿದ್ದಾರೆ. ಯಾವ ರೀತಿ ನಾನು ಇಟ್ಕೊಂಡಿದ್ದೀನಿ ಬಾಡಿನ ನನ್ನ ಗಾಡಿಯಲ್ಲಿ ಪಾಪ. ಯಾಕಂದ್ರೆ ನೋಡ್ತಾ ಇದ್ದೀರಾ ನೋಡಿ ಪಾಪ. ದಯವಿಟ್ಟು ಅಣ್ಣ ತಮ್ಮಂದಿರು, ಅಕ್ಕ ತಂಗಿರು ಸಪೋರ್ಟ್ ಮಾಡಿ. ನೀವು ಶೇರ್ ಮಾಡಿಕೊಟ್ರೆ ಇವ್ರ ಫ್ಯಾಮಿಲಿ ಯಾರಂತ ಗೊತ್ತಿಲ್ಲ ಪಾಪ. ಕರ್ಕೊಂಡ್ಬಂದು ಒಂದು ಟೇಷನ್ ಲೆಟ್ರು ಮಾಡಿ ಕಳಿಸಿದ್ರು. ಯಾರಂತ ಗೊತ್ತಿಲ್ಲ ಪಾಪ. ಪುಣ್ಯಾತ್ಮ ತೀರೋದ್ರು. ತಾತ ವಯಸ್ಸಾಗಿತ್ತು. ನನ್ನ ಸೇವೆನೇ ಬರೀ ಹೆಣ ಎತ್ತಾಕೋದೇ ಆಗೋಗಿದೆ. ನನ್ನ ಜೀವನನೇ ಅದೇ ಆಗಿದೆ. ಯಾಕಂದ್ರೆ ನಮ್ಮ ಆಶ್ರಮದಲ್ಲಿ ವಯಸ್ಸಾದವರು, ವೃದ್ಧರು, ಅನಾಥರು, ನಿರ್ಗತಿಕರು, ವಿಚಿತ್ರವಾದ ಜನರು, ಮತ್ತೆ ತುಂಬಾ ಜನರು ಇದ್ದಾರೆ. ಏನೋ ಕಾಯಿಲೆಗಳು ಅಂತವ್ರ ಜೊತೆ ಒಂದು ಜೀವನವನ್ನ ಸಾಗಿಸ್ಕೊಂಡು ಈ ತರ ಒಂದು ಸೇವೆನ ಸಲ್ಲಿಸ್ಕೊಂಡು ಹೋಗ್ತಿದ್ದೀನಿ. ಆಟೋ ಡ್ರೈವರ್ ಆಗಿ ನೋಡಿ ನನ್ನ ಆಟೋ ಇದೆ. ದಯವಿಟ್ಟು ಸಪೋರ್ಟ್ ಮಾಡಿ ಅಣ್ಣ ತಮ್ಮಂದಿರು, ಅಕ್ಕ ತಂಗಿಯರು. ನೋಡಿ ನನ್ನ ಓಮಿನಿ, ಒಂದು ಆಂಬುಲೆನ್ಸ್ ಇಲ್ಲ, ಒಂದು ಸೇವೆನ ಪಡೆಯೋದಿಕ್ಕೆ. ಆದ್ರೂ ಏನ್ ಮಾಡಕ್ಕಲ್ಲ. ದಯವಿಟ್ಟು ಸಪೋರ್ಟ್ ಮಾಡಿ. ಪ್ರತಿಯೊಬ್ರು ಈ ವಿಡಿಯೋನ ಶೇರ್ ಮಾಡಿಕೊಟ್ರೆ ಅವರ ಫ್ಯಾಮಿಲಿ ಯಾರಾದ್ರೂ ಬಂದು ಬಾಡಿ ಏನಾದ್ರೂ ತಗೊಂಡೋಗ್ಲಿ, ಅಂತ್ಯ ಸಂಸ್ಕಾರನಾದ್ರೂ ಮಾಡ್ಲಿ. ಯಾರು ಏನು ಅಂತ ನನಗಂತೂ ಗೊತ್ತಿಲ್ಲ ಸ್ನೇಹಿತರೆ. ನೀವು ಶೇರ್ ಮಾಡಿಕೊಟ್ರೆ ಅವರ ಫ್ಯಾಮಿಲಿ ತಲುಪಬಹುದು. ತಲುಪಿಸಿ ದಯವಿಟ್ಟು ಶೇರ್ ಮಾಡಿ. ನೀವು ಶೇರ್ ಮಾಡೋದ್ರಿಂದ ಒಂದು ಅಂತ್ಯ ಸಂಸ್ಕಾರನ ಅವರ ಕುಟುಂಬಕ್ಕೆ ಮಾಡೋ ಕಾರ್ಯಕ್ರಮ ಒಂದು ಸಲ್ಲುತ್ತೆ. ನೀವು ಶೇರ್ ಮಾಡಿಕೊಟ್ರೆ. ಯಾಕಂದ್ರೆ ಯಾರಂತ ಗೊತ್ತಿಲ್ಲ ಪಾಪ ತಾತ. ನೋಡಿ ಪಾಪ, ತೋರಿಸ್ತೀನಿ ಇನ್ನೊಂದ್ಸಲ, ಜಾಸ್ತಿ ತೋರಿಸಬಾರ್ದು ಆದ್ರೂ ಕೂಡ ಇನ್ನೊಂದ್ಸಲ ತೋರಿಸ್ತೀನಿ. ಈ ಮಾತು ಹೇಳಿದ್ದೀನಿ ಪಾಪ. ನೋಡಿ ಪಾಪ, ದಯವಿಟ್ಟು ಅಣ್ಣ ತಮ್ಮಂದಿರು ಶೇರ್ ಮಾಡಿ, ಮಕ ನೋಡ್ಕೊಳ್ಳಿ ಪಾಪ. ನೋಡಿ ತಾತ. ದಯವಿಟ್ಟು ಎಲ್ಲ ನನ್ನ ಫಾಲೋವರ್ಸು, ಅಣ್ಣ ತಮ್ಮಂದಿರು, ಅಕ್ಕ ತಂಗಿರು, ಕರ್ನಾಟಕ ಜನರು ದಯವಿಟ್ಟು ಸಪೋರ್ಟ್ ಮಾಡಿ. ಈ ವಿಡಿಯೋನ ನೋಡಿ ಹಾಗೆ ಕಂಟಿನ್ಯೂ. ಪ್ರತಿಯೊಬ್ರು ಏನ್ ಮಾಡ್ತೀವಿ ಅಂತ. ಯಾಕಂದ್ರೆ ಕೆಲಸ ಮಾಡೋದು ಬಿಟ್ಟು ಹೋಗ್ತಾ ಇದೀನಿ ಸ್ನೇಹಿತರೆ. ಯಾಕಂದ್ರೆ ನಮ್ಮ ಸೇವೆ ಈ ತರ ನೋಡಿ. ಅಲ್ಲಿ ತರಕಾರಿ ಹಚ್ತಾ ಇದಾರೆ ನಮ್ಮ ಆಶ್ರಮದಲ್ಲಿ. ಅದು ಬೆಳಗ್ಗೆ ತಿಂಡಿಗೆ
ಅಲ್ಲಿ ತರಕಾರಿ ಹೆಚ್ಚುತ್ತಾ ಇರೋದು ಬೆಳಿಗ್ಗೆ ತಿಂಡಿಗೆ. ನಾನು ಬಾಡಿಯನ್ನ ಎತ್ಕೊಂಡು ನಮ್ಮ ನೆಲಮಂಗಲ ಸರ್ಕಾರಿ ಆಸ್ಪತ್ರೆಗೆ ಹೋಗ್ತಾ ಇದ್ದೀನಿ. ಯಾಕೆಂದ್ರೆ ಈಗ ನಮ್ಮ ಮನೆಯವರೇ ಅಲ್ಲೇ ನೋಡ್ಕೊಂತಾರೆ ಆಶ್ರಮನ. ನಾನು ಇಲ್ಲಿ ಬಾಡಿ ಎತ್ಕೊಂಡು ಸರ್ಕಾರಿ ಆಸ್ಪತ್ರೆಗೆ ಹೋಗ್ತೀನಿ, ನಾನು ನೋಡ್ಕೋಬೇಕು. ಆ ಕಾರ್ಯಕ್ರಮ ನಾನು ಮುಗಿಸ್ಬೇಕು. ನಮ್ಮ ಮನೆಯವರು ಇಲ್ಲಿ ನೋಡ್ಕೊಂತಾರೆ. ತುಂಬಾ ಥ್ಯಾಂಕ್ ಯು. ಸ್ನೇಹಿತರೆ, ಎಲ್ಲಿದ್ದಾರೋ ಫ್ಯಾಮಿಲಿ ಗೊತ್ತಿಲ್ಲ ನೋಡಿ. ಪಾಪ ಕಾರು ಈಗ ಕಾರ್ ಒಳಗೆ ಬಾಡಿನ ಹಾಕ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ದೀನಿ. ಪಾಪ ಯಾವ ಎತ್ತು ತಾಯಿ ಮಗನೋ ತಂದೆನೋ ನೋಡಿ. ಪಾಪ ಈಗ ನೆಲಮಂಗಲ ಸರ್ಕಾರಿ ಆಸ್ಪತ್ರೆಗೆ ಹೋಗಿ ECG ತೆಗೆಸಿ ಬಾಡಿನ ಮಾರ್ಚರಿ ಫೀಸರಲ್ಲಿ ಇಕ್ಕಿಸ್ತಾ ಇದ್ದೀವಿ. ನೋಡ್ತಾ ಇದ್ರಲ್ಲ ಅಲ್ಲಿ ಶವಗಾರ ರೂಮು, ನಮ್ಮ ನೆಲಮಂಗಲ ಸರ್ಕಾರಿ ಆಸ್ಪತ್ರೆದು ಶವಗಾರ ರೂಮಲ್ಲಿ ಒಂದು ಎಷ್ಟು ದಿನ ನಮ್ಮ ಪೊಲೀಸರು ಹೇಳೋವರೆಗೂ ಅಲ್ಲೇ ಇರುತ್ತೆ. 5 ಡೇಸ್ ಆಗಲಿ 7 ಡೇಸ್ ಆಗಲಿ ಅಲ್ಲೇ ಇರುತ್ತೆ. ಕಾನೂನು ರೀತಿಯಲ್ಲಿ ಕೆಲಸವನ್ನು ಕ್ರಮವನ್ನು ಮಾಡ್ತಾಯಿದ್ದೀನಿ. ದಯವಿಟ್ಟು ಈ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ, ಸಪೋರ್ಟ್ ಮಾಡಿ. ನನ್ನ ಅಣ್ಣ ತಮ್ಮಂದಿರು, ಅಕ್ಕ ತಂಗಿಯರು, ಕರ್ನಾಟಕ ಜನರು ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ. ನೋಡಿ ಫೀಸರ್ ಕಾಣ್ತಾ ಇದೆಯಲ್ಲ, ನೆಲಮಂಗಲ ಸರ್ಕಾರಿ ಆಸ್ಪತ್ರೆ ಫೀಸರ್ ನೋಡಿ ಅಲ್ಲಿ ಇಕ್ತಾ ಇದ್ದೀವಿ ಶವಗಾರ ರೂಮಲ್ಲಿ. ದಯವಿಟ್ಟು ಈ ವಿಡಿಯೋ ಶೇರ್